ಈಗ ಫನ್ ಅಂಡ್ ಮಸ್ತಿ ಸುತ್ತು ಕನ್ನಡ ಮೊಜೋ 360ಯಲ್ಲಿ ಅಂಕಿತಾ ಜಯರಾಮ್ ಅವರೊಂದಿಗೆ. ಸೊ ಕನ್ನಡ ಚಿತ್ರರಂಗದ ಅಪ್ರತಿಮ ಕಲಾವಿದೆ ಬಿ ಸರೋಜಾದೇವಿ ಅಮ್ಮ ಅವರು ನಿಮ್ಮ ತಂದೆಯವರಿಗೆ ಅತ್ತೆ ಆಗ್ತಾರೆ, ನಿಮಗೆ ಅಜ್ಜಿ ಆಗ್ತಾರೆ. ಅವ್ರ ಬಗ್ಗೆ, ಅವರ ಸಿನಿ ಜರ್ನಿ ಬಗ್ಗೆ ನಿಮ್ಮ ಮಾತು. ನನಗೆ ತುಂಬ ಹೆಮ್ಮೆ ಇದೆ ಅವರು ನಮ್ಮ ಅಜ್ಜಿ ಅಂತ ಹೇಳ್ಕೊಳ್ಳೋದಕ್ಕೆ. ನನಗೆ ಗೊತ್ತಾಗಿದೆ ರೀಸೆಂಟಾಗಿ ನನಗೆ ಸ್ವಲ್ಪ ಬುದ್ಧಿ ಬಂದಮೇಲೆ, ಬಿಕಾಸ್ ಅವ್ರು ನಮ್ಮ ತಾತನ ಚಿಕ್ಕಪ್ಪನ ಮಗಳು, ನಮ್ಮ ತಾತಂಗೆ ತಂಗಿ ಆಗಬೇಕು. ಸೊ ನಮ್ಮ ತಾತ ನಮ್ಮ ಅಪ್ಪಂಗೆ ಹೇಳಿದೆ ವೆರಿ ಮಚ್ ರೀಸೆಂಟ್ಲಿ. ಆಮೇಲೆ ನಮ್ಮಪ್ಪ ನನಗೆ ಹೇಳಿದ್ದು. ಸೊ ನನಗದೊಂದು ಆಸೆ ಇತ್ತು, ಅಂದರೆ ನಾನು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಹೋದ್ಮೇಲೆ ಅವ್ರ ಹತ್ರ ಹೋಗಿ ಇದನ್ನೆಲ್ಲ ಹೇಳ್ಕೋಬೇಕು, ಮಾತಾಡಬೇಕು ಅಂತ. ಬಟ್ ಒಂದ್ಸಲ ಮೀಟ್ ಮಾಡಿದ್ದೆ ಅಷ್ಟೇ ನಾನು ಅವ್ರನ್ನ. ಅವ್ರಿಗೂ ಅಷ್ಟು ಐಡಿಯಾ ಇಲ್ಲ ನಮ್ಮ ರಿಲೇಟಿವ್ಸ್ ಹಿಂಗಿದ್ದಾರೆ, ಈ ಸೈಡ್ ಹಿಂಗಿದ್ದಾರೆ, ಹಂಗೆ ಹಿಂಗೆ ಅಂತ. ಬಿಕಾಸ್ ಅವ್ರು ಇಂಡಸ್ಟ್ರಿಗೆ ಹೋದಾಗ ಅಲ್ಲೊಂದು ಅಂದರೆ ಫ್ಯಾಮ್ಲಿ ತುಂಬ ಅವ್ರ ಜೊತೆ ಅಷ್ಟು ಕ್ಲೋಸ್ ಇರಲಿಲ್ಲ ಅಂದರೆ ಅವಾಗೆಲ್ಲ. ಬಟ್ ಇವಾಗ ನಮಗೆಲ್ಲ ಹೆಮ್ಮೆ ಅನಿಸುತ್ತೆ ಅವ್ರು ನಮ್ಮ ಅಜ್ಜಿ ಅಂತ ಹೇಳ್ಕೊಳ್ಳೋದಕ್ಕೆ. ನಮ್ಮ ತಾತಂಗೂ ಪಾಪ ತುಂಬ ಆಸೆ ಇತ್ತು, ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗಿ ನನ್ನ ತಂಗಿನ ಮೀಟ್ ಮಾಡಿಸಿ ಹಿಂಗೆಲ್ಲ ಹೇಳಬೇಕು ಅಂತ. ನಮ್ಮ ತಾತನೂ ಅವರು ರೀಸೆಂಟಾಗಿ ಇದಾದರು. ಆ್ಯಂಡ್ ಸರೋಜಾದೇವಿ ಅಜ್ಜಿ ಅವ್ರದ್ದು ಹಿಂಗಾಗೋಯ್ತು. ಬೇಜಾರಿದೆ, ನನಗೆ ಹೇಳ್ಕೊಳಕ್ಕಾಗಲಿಲ್ಲ. ಹಿಂಗೆ ನಾನು ನಿಮ್ಮ ಮೊಮ್ಮಗಳಾಗಬೇಕು ಅಂತ ಹೇಳಬೇಕಿತ್ತು ಅನ್ನೋದು ಆಸೆ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ತುಂಬ ಖುಷಿ ಇದೆ ಮಾತ್ರ, ಹೀಗೆ ಒಂದು ಬ್ಲಡ್ ಲೈನ್, ಅವರ ಒಂದು ಬ್ಲಡ್ ಲೈನಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದಕ್ಕೆ. ಸೊ ಎಸ್. ಸೊ ಈ ಫನ್ ಅಂಡ್ ಮಸ್ತಿ ಸುತ್ತು ಕಂಪ್ಲೀಟ್ ಆಗಿ ಸರೋಜಾದೇವಿ ಅಮ್ಮ ಅವ್ರ ಬಗ್ಗೆನೇ ಇರುತ್ತೆ. ಹಾಗಾಗಿ ನಾವು ನಿಮಗೆ ಅವ್ರ ಬಗ್ಗೆ ಕೇಳಿದ್ವಿ. ಶುರು ಮಾಡುವ ಮೊದಲನೇ ಪ್ರಶ್ನೆ. ಟ್ರೈ ಮಾಡ್ತೀನಿ. ಸರೋಜಾದೇವಿ ಅವರ ಮೊದಲ ಕನ್ನಡ ಸಿನಿಮಾ ಯಾವುದು? ಆಪ್ಷನ್ ಕೊಡ್ತೀನಿ. ಮಹಾಕವಿ ಕಾಳಿದಾಸ, ವಿದ್ಯಾಧರೆ, ಶ್ರೀರಾಮ ಪೂಜಾ. ಮಹಾಕವಿ ಕಾಳಿದಾಸ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಎರಡನೇ ಪ್ರಶ್ನೆ. ಕಿತ್ತೂರು ಚೆನ್ನಮ್ಮ ಸಿನಿಮಾದಲ್ಲಿ ಸರೋಜಾದೇವಿ ಅವರು ಯಾವ ಪಾತ್ರ ಮಾಡಿದ್ರು? ಅಫ್ಕೋರ್ಸ್ ಕಿತ್ತೂರು ರಾಣಿ ಚೆನ್ನಮ್ಮ. ಆ ಮೂವಿ ಎಷ್ಟೊಂದು ಸಲ ನೋಡಿದ್ದೀನಿ ನಾನು. ಯಾರಾದರೂ ಸಡನ್ನಾಗಿ ಏನಾದರೂ ಡೈಲಾಗ್ ಹೇಳು ಅಂದರೆ ಅದೊಂದೇ ಮೂವಿ ಡೈಲಾಗ್ ನಾನು ಅವಾಗ ಹೇಳ್ತಾ ಇದ್ದಿದ್ದು. ಸೊ ಅದು ನನಗಿವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ ತಕ್ಷಣ ನನಗೆ ತಲೆಗೆ ಬರೋದೇ ಬಿ ಸರೋಜಾದೇವಿ ಅಮ್ಮ. ಅಂದರೆ ಆ ಒಂದು ಕ್ಯಾರೆಕ್ಟರ್ ನಂಗೆ ರೆಪ್ರೆಸೆಂಟ್ ಮಾಡಿಬಿಟ್ಟಿದ್ದಾರೆ ಅವರು. ಎಸ್. ಸೊ ಡೈಲಾಗ್ ಹೇಳ್ತಿದ್ದೆ ಅಂತ ಹೇಳಿದ್ರಿ, ಹೇಳ್ಬೋದಾ? ಅಷ್ಟು ನೆನಪಿಲ್ಲ. ಅಂದರೆ ಓಕೆ, ಅವ್ರದ್ದು ಅದು ನಿಮಗೇಕೆ ಕೊಡಬೇಕು ಕಪ್ಪ, ಅದೊಂದು 2 ಲೈನ್ ಬರತ್ತೆ ನನಗೆ. ಅಂದರೆ ಅದೊಂದು 2 ಲೈನ್ ನೆನಪಿದೆ ಅಷ್ಟೇ. ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನಾದರೂ ನಮ್ಮೊಂದಿಗೆ ಉತ್ತಿರೆ, ಬಿತ್ತಿರೆ, ನೀರು ಹಾಯಿಸಿ ನಾಟಿ ನೆಟ್ಟಿರೆ, ಹೊರೆ ಹೊತ್ತಿರೆ ಅಥವಾ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರೆ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನಾದರೂ ನಮ್ಮ ನೆಂಟರೆ, ಇಷ್ಟರೆ, ಅಣ್ಣ ತಮ್ಮಂದಿರೆ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ. ಅದೊಂದು ಡೈಲಾಗ್ ನೆನಪಿದೆ. ಅಂದರೆ 2 ಲೈನು, ತುಂಬ ಬುಕ್ಕಿಶ್ ವರ್ಡ್ಸ್ ಎಲ್ಲ ಇದೆ, ನನಗೆ ಅಷ್ಟು ನೆನಪಿಲ್ಲ. ಬಟ್ ಏನೋ ಟ್ರೈ ಮಾಡಿದೆ ಅಷ್ಟೇ. ಓಕೆ, ಆಸಮ್. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಸರೋಜಾದೇವಿಯವರು ಪಡೆದ 2 ಶ್ರೇಷ್ಠ ಪ್ರಶಸ್ತಿಗಳು? ಪದ್ಮಶ್ರೀ, ಪದ್ಮಭೂಷಣ. ಸೂಪರ್. 4ನೇ ಪ್ರಶ್ನೆ. ಇವರು ಯಾವ ಯಾವ ಭಾಷೆಗಳಲ್ಲಿ ನಟಿಸಿದ್ದಾರೆ? ಪಂಚಭಾಷಾ ಕಲಾವಿದೆ ಸರೋಜಾದೇವಿ ಅಮ್ಮ ಅನ್ಸುತ್ತೆ. ಸೊ ಕನ್ನಡ, ತೆಲುಗು, ಹಿಂದಿ, ತಮಿಳ್. ಕರೆಕ್ಟ್. 4 ಭಾಷೆ. ಎಸ್. ಸೊ ಬಿ ಸರೋಜಾದೇವಿ ಅವರು ತಮಿಳು ಚಿತ್ರರಂಗದಲ್ಲಿ ಯಾವ ಪೂರ್ವದ ಮುಖ್ಯಮಂತ್ರಿ ಜೊತೆ ಬೆಳ್ಳಿತೆರೆಯ ಮೇಲೆ ಕಾಣಿಸಿಕೊಂಡಿದ್ರು? MGR ಅವರು. ಹೌದು, ಕರೆಕ್ಟ್. ಇವರು ಸಿನಿಮಾ ರಂಗಕ್ಕೆ ಬರೋ ಮೊದಲು ಯಾವ ನೃತ್ಯ ಕಲಿತಿದ್ರು? ಭರತನಾಟ್ಯ, ಕಥಕ್, ಕೂಚಿಪುಡಿ? ಭರತನಾಟ್ಯಂ. ಅವ್ರ ಕಣ್ಣೇ ಅಷ್ಟು ಗ್ರೇಸ್ಫುಲ್ ಆಗಿದೆ. ಒಂದೊಂದು ಮೂವೀಸೆಲ್ಲ ಅವ್ರದ್ದು ಐಲೈನರ್ ಅವ್ರು ಹಿಂಗೆ ಹಾಕೊಳ್ಳೋದಲ್ಲ. ನನಗೆ ಆ್ಯಕ್ಚುಲಿ ಅವ್ರು ಹಾಕೊಳ್ಳೋ ಐಲೈನರ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಒಬ್ರು ಕಣ್ಣು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಅವ್ರು ಭರತನಾಟ್ಯಂ ಕಲಿತೆ ಅಂದ್ಕೊಂಡೆ. ಬಟ್ ಎಸ್, ಅದೇ ಕಲಿತು. ಎಕ್ಸ್ಪ್ರೆಸಿವ್ ಐಸ್. ಆಗಿನ ಕಾಲದ ನಟಿಯರ ಐಸ್ ಎಲ್ಲ ಒಂಥರ ತುಂಬಾ ಅಟ್ರಾಕ್ಟಿವ್, ತುಂಬಾ ಎಕ್ಸ್ಪ್ರೆಸಿವ್. ಅವ್ರು ಆ್ಯಕ್ಟಿಂಗ್ ಮಾಡೋದೇ ಬೇಕು. ಅವ್ರ ಕಣ್ಣಲ್ಲಿ ಕೆಲವೊಂದು ಆ್ಯಕ್ಟಿಂಗ್ ಮಾಡ್ತಾರೆ ನೋಡಿ, ಅದು ಒಂದೊಂದು ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಅದು ಇಲ್ಲಿಗೆ ನಾಟುತ್ತೆ. ಅಷ್ಟು ಚೆನ್ನಾಗಿ, ಅಷ್ಟು ಗ್ರೇಸ್ಫುಲ್ ಆಗಿತ್ತು ಅವ್ರ ಕಣ್ಗಳು. ಹೌದು. ಬಿ ಸರೋಜಾದೇವಿಯವರು ನಟಿಸಿದ ಯಾವ ಐತಿಹಾಸಿಕ ಸಿನಿಮಾ ಕನ್ನಡದ ಮೊದಲ ಸಂಪೂರ್ಣ ಬಣ್ಣದ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಆಪ್ಷನ್ಸ್ ಇದೆಯಾ? ಇದೆ. ಅಮರಶಿಲ್ಪಿ ಜಕಣಾಚಾರಿ, ಸತ್ಯ ಹರಿಶ್ಚಂದ್ರ, ನಕ್ಕರೆ ಅದೇ ಸ್ವರ್ಗ. ಸತ್ಯ ಹರಿಶ್ಚಂದ್ರ ಅವ್ರು ಮಾಡಿಲ್ಲ ಅಲ್ಲ. ಸೆಕೆಂಡ್ ನಕ್ಕರೆ ಅದೇ ಸ್ವರ್ಗ ಅಲ್ವಾ? ಶೋರಾ?
ಅಲ್ವಾ? ಶೋರ್ ಅಲ್ಲ ಅಂದರೆ ಫಸ್ಟ್ ಒನ್ನು ಅಮರ ಏನದು? ಅಮರ ಶಿಲ್ಪಿ ಅಮರ ಜಕಣಾಚಾರಿ ಶಿಲ್ಪಿ ಜಕಣಾಚಾರಿ. ಓಕೆ. 1964 ತೆರೆ ಕಂಡ ಸಿನಿಮಾ. ವಾಟ್ ಫಸ್ಟ್ ಕಲರ್ ಸಿನಿಮಾ? ಓಕೆ. ಎಸ್. ಸೊ ಇವರು ಕೊನೆಯದಾಗಿ ತೆರೆ ಮೇಲೆ ಕಾಣಿಸಿಕೊಂಡ ಕನ್ನಡ ಸಿನಿಮಾ ಯಾವುದು? ಆಪ್ಷನ್ ನಟ ನಟ ಸಾರ್ವಭೌಮ. ಸಾರ್ವಭೌಮ. ಅಪ್ಪು ಸರ್ದು ಮೂವಿ ಅದು. ಸೊ ನಾನು ನೋಡಿದೆ ಮೂವಿಯಲ್ಲಿ ಅವ್ರು ನನಗೆ ಭಾಗ್ಯವಂತರು ಯಾರಿವನು ಅದನ್ನೆಲ್ಲ ನೋಡಿದ್ನಲ್ಲ. ಸೊ ಅವ್ರದ್ದೊಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನಟ ಸಾರ್ವಭೌಮದಲ್ಲಿ. ಸೊ ಲಾಸ್ಟ್ ಟೈಮ್ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು ಅದೇ ಮೂವಿ. ಎಸ್. ಸೊ ಬಿ ಸರೋಜಾ ದೇವಿಯವರ ಜನಪ್ರಿಯ ಬಿರುದು ಯಾವುದು? ಅಭಿನಯ ಸರಸ್ವತಿ. ಅದು ನನಗೆ ಎಷ್ಟು ಖುಷಿ ಆಗತ್ತೆ ಅಂದರೆ ಅಂದರೆ ಅದೊಂಥರ ಗೂಸ್ ಬಂಪ್ಸ್ ಬರೋದು ನನಗೆ. ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ಅವರು ಅಂತ ಹೇಳಿದಾಗ ಅವರ ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವರ ಆ್ಯಕ್ಟಿಂಗ್ ಕೆರಿಯರ್ ಆಗಿರ್ಬೋದು, ಪ್ರಾಬ್ಲಿ ಎಲ್ಲ ಭಾಷೆಯಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟಿಂಗ್ ಮಾಡ್ಕೊಂಬಂದಿದ್ದಾರೆ. ಅವ್ರದ್ದು ಫೇಮೇ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಸೊ ತುಂಬ ಖುಷಿ ಇದೆ ನಮ್ಮ ಕಡೆಯವರು ಅಂತ ಹೇಳ್ಕೊಡೋಕ್ಕೆ. ಎಸ್. ಸೊ ಕೊನೆಯ ಪ್ರಶ್ನೆ, ಸರೋಜಾ ದೇವಿ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಯಾವ ಗೌರವ ಸಿಕ್ಕಿದೆ? ಡಾಕ್ಟರ್ ಬಿ ಸರೋಜಾ ದೇವಿ ಅವರು ಡಾಕ್ಟ್ರೇಟ್ ಸಿಕ್ಕಿದೆ. ಎಕ್ಸಾಕ್ಟ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗೂ ಚೆನ್ನಾಗಿ ಉತ್ತರ ಕೊಟ್ರಿ, ಒಂದು ಬಿಟ್ಟು. ಹೌದು. ಬಟ್ ಆಸಮ್. ಹೇಗನ್ಸ್ತು ಫನ್ ಅಂಡ್ ಮಸ್ತಿ? ತುಂಬ ಖುಷಿ ಆಯ್ತು. ಅಂದರೆ ನಾನು ಪ್ರಿಪೇರ್ ಆಗಿರಲಿಲ್ಲ ಆ್ಯಂಡ್ ಅಷ್ಟೊಂದು ನಾಲೆಜ್ ಇಲ್ಲ ಅಂದರೆ ಕೆಲವೊಂದು ಮೂವೀಸ್ಗಳೆಲ್ಲ. ಬಟ್ ಮಿಕ್ಕಿದೆಲ್ಲ ನನಗೂ ಇವಾಗ ಸ್ವಲ್ಪ ತಿಳ್ಕೊಂಡೆ, ಅವ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಂಡೆ. ಎಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಕನ್ನಡ ಮೋಜು 360 ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು.